ಅಮೆರಿಕ ಹಾಗೆ ಇರಾನ್ ನಡುವಿನ ಯುದ್ಧ ಮುಗಿಯಿತು. ಜಗತ್ತು ಮತ್ತೆ ಶಾಂತಿಯತ್ತ ಟರ್ನ್ ಆಯಿತು. ಎಲ್ಲವೂ ಸಹಜ ಸ್ಥಿತಿಗೆ ಬರುವಂತಹ ದಿನಗಳು ಬಹಳ ಹತ್ತಿರದಲ್ಲಿವೆ ಅಂತ ಹೇಳಿ ಜಗತ್ತು ಅನ್ಕೊಂಡಿದ್ದೇ ಬಂತು. ಶಾಂತಿ ಒಪ್ಪಂದಕ್ಕೆ ಎಳ್ಳು ನೀರು ಬಿಟ್ಟ ಕಾಣಿಸ್ತಾ ಇದೆ ಎರಡೂ ರಾಷ್ಟ್ರಗಳು. ಯಾಕಂದ್ರೆ ಇರಾನ್ ಹಾಗೆ ಅಮೆರಿಕ ಮಧ್ಯೆ ಮತ್ತೆ ವಾರ್ ಶುರುವಾಗ್ಬಿಟ್ಟಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ಮಾಡಿದಂತಹ ಡ್ರೋನ್ ದಾಳಿಯನ್ನ ಖಂಡಿಸಿ ಅಮೆರಿಕ ಇರಾನ್ನ ಮಿಸೈಲ್ ಹಾಗೆ ಡ್ರೋನ್ ನೆಲೆಗಳ ಮೇಲೆ ಪ್ರತಿ ದಾಳಿಯನ್ನ ಮಾಡಿದೆ. ದೊಡ್ಡಣ್ಣನ ದಾಳಿಗೆ ಸಿಡಿದ ಇರಾನ್ ಸೂಕ್ತ ಪ್ರತ್ಯುತ್ತರವನ್ನ ಕೊಡ್ತೀವಿ, ನಾವು ನೋಡ್ತಾ ಇರಿ ಅಂತ ವಾರ್ನಿಂಗ್ ಕೊಟ್ಟಿದೆ. ಮತ್ತೊಮ್ಮೆ ಮೂರ್ಖತನದ ಕೃತ್ಯ ಎಸಗಿದ್ರೆ ಪ್ರತಿಕ್ರಿಯೆ ಕಠಿಣವಾಗಿರುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದೆ. ಸೂಕ್ತ ಸ್ಥಳದಲ್ಲಿ ತಿರುಗೇಟು ಅಂತ ಹೇಳಿ ಇರಾನ್ನ ಸೇನಾ ವಕ್ತಾರ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಅದೇ ಧಾಟಿಯ ಎಚ್ಚರಿಕೆಯನ್ನ ಕೊಟ್ಟಿದೆ. ಹಿಂಸೆಗೆ ಪ್ರತಿಯಾಗಿ ಹಿಂಸೆಯೇ ಉತ್ತರವಾಗುತ್ತೆ ಅಂತ ಹೇಳಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಫೆಬ್ರವರಿ 28ರಿಂದ ಆರಂಭವಾದಂತಹ ಯುದ್ಧ, ಸುದೀರ್ಘ 3.5 ತಿಂಗಳ ಕಾಲ ನಡೆದಂತಹ ಯುದ್ಧ ಮೊನ್ನೆ ಜೂನ್ 19ನೇ ತಾರೀಕು ಶಾಂತಿ ಮಾತುಕತೆಯ ಮೂಲಕ ಒಪ್ಪಂದಕ್ಕೆ ಸಹಿ ಹಾಕೋದ್ರ ಮೂಲಕ ಅಂತ್ಯವಾಯಿತು ಅಂತ ಜಗತ್ತು ಭಾವಿಸಿತ್ತು. ಅದು ಜಗತ್ತಿನ ಮೂರ್ಖತನ ಅಂತ ಅನ್ಸುತ್ತೆ. ಯಾಕಂದ್ರೆ ಯುದ್ಧವನ್ನ ಹಪಹಪಿಸುವಂತಹ ದೇಶಗಳು ಎರಡೂ ಕೂಡ, ಪ್ರತಿಷ್ಠೆಗೆ ಬಿದ್ದಂತಹ ದೇಶಗಳು ಎರಡೂ ಕೂಡ ಅವರಿಬ್ಬರ ಪ್ರತಿಷ್ಠೆಯ ಕಾರಣಕ್ಕಾಗಿ ಇಡೀ ಜಗತ್ತು ಮತ್ತೊಮ್ಮೆ ಸಂಕಷ್ಟವನ್ನ ಅನುಭವಿಸುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿಗೆ ಭಂಗ ಆಗಿರುವುದರಿಂದ ಮತ್ತೆ ಯುದ್ಧದ ಕಾರ್ಮೋಡ ಕವಿದು ಬಿಟ್ಟಿದೆ. ಪ್ರಶ್ನೆ ಇರೋದು, ಜೂನ್ 19ನೇ ತಾರೀಕು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಇರಾನ್ ಹಾಗೆ ಅಮೆರಿಕದ ನಾಯಕರು ಶಾಂತಿ ಮಾತುಕತೆಯನ್ನ ಮಾಡಿ ಒಪ್ಪಂದಕ್ಕೆ ಸಹಿ ಹಾಕಿದ್ರಲ್ಲ, ಆ ಶಾಂತಿ ಮಾತುಕತೆಯೇ ವ್ಯರ್ಥವಾಯ್ತಾ ಅನ್ನೋದು ಪ್ರಶ್ನೆ. ಜೂನ್ 25ನೇ ತಾರೀಕು ಸಿಂಗಪುರ್ನ ಧ್ವಜ ಹೊಂದಿದ್ದಂತಹ MV ಎವರ್ ಲವ್ಲಿ ಅನ್ನುವಂತಹ ಸರಕು ಸಾಗಾಣಿಕೆ ಹಡಗಿನ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ಮಾಡ್ತು. ಇರಾನ್ ಡ್ರೋನ್ ದಾಳಿಯನ್ನ ಮಾಡಿದ್ದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಂಡಿಸಿದ್ರು, ಪ್ರತಿ ದಾಳಿಯ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಕದನ ವಿರಾಮದ ಉಲ್ಲಂಘನೆ ಇದು ಎಂದಂಥ ಅಮೆರಿಕ ನಿನ್ನೆ ಪ್ರತಿ ದಾಳಿಯನ್ನ ಮಾಡಿದೆ ಇರಾನ್ನ ಮೇಲೆ. ಇರಾನ್ನ ಮಿಸೈಲ್ ಹಾಗೆ ಡ್ರೋನ್ ಸಂಗ್ರಹಗಾರಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ ಅಮೆರಿಕ. ಇರಾನ್ನ ಕರಾವಳಿ ರಡಾರ್ ತಾಣಕ್ಕೆ ಅಟ್ಯಾಕ್ ಅನ್ನ ಮಾಡಿದೆ. ಅಮೆರಿಕದ ದಾಳಿಗೆ ಇರಾನ್ ಕೂಡ ಕೆಂಡುವಾಗಿದ್ದು, ನಿಮ್ಮ ದಾಳಿಗೆ ಪ್ರಬಲ ಪ್ರತ್ಯುತ್ತರವನ್ನ ನೀಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಮತ್ತೆ ಮೂರ್ಖತನವನ್ನ ತೋರಿಸಿದ್ರೆ ಮುಟ್ಟಿ ನೋಡಿಕೊಳ್ಳೋ ಏಟಿನ ವಾರ್ನಿಂಗ್ ಅನ್ನ ಇರಾನ್ ನೀಡಿದೆ. ಅಮೆರಿಕಾನ ನಿಮ್ಮ ದೇಶದಿಂದ ದೂರವಿಡಿ, ಗಲ್ಫ್ ದೇಶಗಳಿಗೆ ಎಚ್ಚರಿಕೆಯನ್ನ ಕೊಡುವಂತಹ ಕೆಲಸವನ್ನ ಇರಾನ್ ಮಾಡಿದೆ. ನಿಮ್ಮ ನೆಲದಿಂದ ಅವರೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ಮಾಡುವಂತಹ ಪ್ರಬಲ ದಾಳಿಯನ್ನ ನೀವು ಎದುರಿಸಬೇಕಾಗತ್ತೆ ಅಂತ ಹೇಳಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜ್ ಗಲ್ಫ್ ರಾಷ್ಟ್ರಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಕೊಟ್ಟಂತಹ ವಾರ್ನಿಂಗ್ಗೆ ಅಮೆರಿಕ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿದೆ, ಪ್ರತಿ ದಾಳಿಯ ಎಚ್ಚರಿಕೆಯನ್ನ ನೀಡಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇರಾನ್ ಕದನ ವಿರಾಮ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ, ಅದನ್ನ ನಾವು ಗೌರವಿಸಿದ್ದೇವೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಅಂದ್ರೆ ಒಪ್ಪಂದದ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ಇದ್ರೆ ಕರೆ ಮಾಡಿ ಮಾತನಾಡಬಹುದು, ಆದ್ರೆ ಹಿಂಸೆಗೆ ಇಳಿದ್ರೆ ಪ್ರತಿಯಾಗಿ ಹಿಂಸೆಯೇ ಉತ್ತರವಾಗಿರುತ್ತೆ ಅಂತ ಹೇಳಿ JD ವ್ಯಾನ್ಸ್ ಅಮೆರಿಕದ ಉಪಾಧ್ಯಕ್ಷ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎರಡೂ ರಾಷ್ಟ್ರಗಳು ಮತ್ತೆ ಯುದ್ಧದ ಹಾದಿಗೆ ಇಳಿದಿರುವುದರಿಂದ ಹಾರ್ಮುಜ್ ಜಲಸಂಧಿ ಮತ್ತೆ ಕ್ಲೋಸ್ ಆಗ್ಬಿಟ್ರೆ ಇಡೀ ಜಗತ್ತಿಗೆ ಮತ್ತೊಮ್ಮೆ ತೈಲ ಕಂಟಕ ಎದುರಾಗೋದು ಪಕ್ಕಾ. ಈಗಾಗಲೇ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣವಾದಂತಹ ಯುದ್ಧದ ಸನ್ನಿವೇಶದಿಂದಾಗಿ ಆರ್ಥಿಕವಾಗಿ ನಲುಗಿ ಹೋಗಿದ್ದಾವೆ, ಭಾರತವೂ ಸೇರಿದಂತೆ. ಆ ಪರಿಸ್ಥಿತಿಯಿಂದ ಸುಧಾರಣೆಯನ್ನ ಕಾಣುವುದಕ್ಕೆ ಒದ್ದಾಡ್ತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಇನ್ನೇನು ಸರಿ ಹೋಯಿತು, ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲೇ ಮತ್ತೆ ದಾಳಿ ಆರಂಭವಾಗಿರುವುದು ಸದ್ಯ ಇಡೀ ಜಗತ್ತಿಗೆ ಆತಂಕವನ್ನ ತಂದೊಡ್ಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.